ಎಲ್ಲಿರ್ಬೋದು ಆ ಡಮರು? ಪುಸ್ತಕದಲ್ಲಿ ಉತ್ತರ ಏನೋ ಸಿಕ್ತು, ಆದ್ರೆ ಆ ಕಲ್ಲಿನ ಡಮರು ಬಗ್ಗೆ ನಾನೆಲ್ಲೂ ಕೇಳೇ ಇಲ್ವಲ್ಲ. ಈ ಪ್ರಪಂಚದಲ್ಲಿ ಇಂಥದ್ದು ನಿಜವಾಗ್ಲೂ ಇದೆಯಾ ಅಥವಾ ಇದೆಲ್ಲ ಬರೀ ಕಲ್ಪನೆನಾ? ದಾಕ್ಷಾಯಣಿ ಅತ್ತೆನ ವಾಪಸ್ ಕರ್ಕೊಂಡ್ಬರೋ ದಾರಿ ತುಂಬಾನೇ ಕಷ್ಟ ಅನ್ಸ್ತಿದೆ. ಎಲ್ಲಂತ ಹುಡ್ಕೋದು ಈ ಡಮರುನ? ದುರ್ಗಾ, ದುರ್ಗಾ, ಏನಮ್ಮ ಇದು? ಯಾಕೆ ಅಷ್ಟೊಂದು ನೀರು ಹಾಕ್ತಾ ಇದೆಯಾ? ಕೆಳಗಡೆ ಎಲ್ಲ ಚೆಲ್ಲಿ ಹೋಗ್ತಾ ಇದೆ. ಅಯ್ಯೋ, ಕ್ಷಮಿಸ್ಬಿಡಿ ಸರ್, ನಾನು ಏನೋ ಯೋಚನೆಯಲ್ಲಿ ಇದನ್ನ ಗಮನಿಸ್ಲೇ ಇಲ್ಲ. ಕ್ಷಮಿಸಿ ಸರ್. ಇರ್ಲಿ ಬಿಡಮ್ಮ, ನೀರು ಒರೆಸೋದು ದೊಡ್ಡ ವಿಷಯ ಅಲ್ಲ. ನೀನು ಏನೋ ಯೋಚನೆ ಮಾಡ್ತಾ ಇದೀಯ. ಅಷ್ಟೊಂದು ಗಾಢವಾಗಿ ಯಾವ ವಿಷಯದ ಬಗ್ಗೆ ಯೋಚಿಸ್ತಾ ಇದೀಯಾ? ಅದು ಏನಿಲ್ಲ ಸರ್, ಹೀಗೆ ಮನಸ್ಸಲ್ಲಿ ಏನೋ ಒಂದು ಪ್ರಶ್ನೆ ಕಾಡ್ತಾ ಇತ್ತು. ನೀವು ತುಂಬಾ ವಿಷಯಗಳನ್ನ ತಿಳ್ಕೊಂಡಿರ್ತೀರಾ, ನಿಮ್ಮ ಹತ್ರ ಒಂದು ವಿಷಯದ ಬಗ್ಗೆ ಕೇಳ್ಬೋದಾ? ಕೇಳಮ್ಮ, ನನಗೆ ಗೊತ್ತಿದ್ರೆ ಖಂಡಿತ ಉತ್ತರ ಕೊಡ್ತೀನಿ. ಸರ್, ಅದು ನೀವು ಯಾವತ್ತಾದ್ರೂ ಶಿಲಾಡಮರು ಬಗ್ಗೆ ಕೇಳಿದ್ದೀರಾ? ಕಲ್ಲಿಂದ ಮಾಡಿರೋ ಡಮರು ಈ ಲೋಕದಲ್ಲಿ ಇದೆಯಾ ಸರ್? ಶಿಲಾಢಮರು, ಇದ್ರ ಬಗ್ಗೆ ನೀನು ಯಾಕೆ ಕೇಳ್ತಾ ಇದೀಯಾ? ಆ ಹೆಸರು ನಿನಗೆ ಹೇಗೆ ಗೊತ್ತು? ನೀನೇನಾದರೂ ಓದಿದ್ಯಾ ಅಥವಾ ಯಾರಾದರೂ ಹೇಳಿದ್ರಾ? ಹಾಗೇನಿಲ್ಲ ಸರ್, ಹಾಗೆ ಯಾರೋ ಮಾತಾಡ್ತಾ ಇದನ್ನ ಕೇಳಿಸ್ಕೊಂಡೆ. ಕೇಳಿ ನಂಗೆ ತುಂಬಾ ವಿಚಿತ್ರ ಅಂತ ಅನಿಸ್ತು ಸರ್. ಈ ಥರದ ಒಂದು ವಸ್ತು ಈ ಪ್ರಪಂಚದಲ್ಲಿ ಇದೇನೋ ನಂಬಿಕೆನೇ ನನಗಿಲ್ಲ. ಇದು ನಂಬಿಕೆ ಅಲ್ಲಮ್ಮ, ಇದೊಂದು ಸತ್ಯ. ಶಿಲಾಢಮರು ಬಗ್ಗೆ ನಾನು ಕೇಳಿದ್ದೆ. ಸರ್, ನೀವು ಕೇಳಿದ್ದೀರಾ? ಏನ್ ಕೇಳಿದ್ದೀರಾ? ಏನ್ ಗೊತ್ತು ಸರ್? ಕೇಳಿದ್ದಷ್ಟೇ ಅಲ್ಲಮ್ಮ, ಅದು ಎಲ್ಲಿದೆ ಅನ್ನೋದು ಕೂಡ ನನಗೆ ಗೊತ್ತು.